ನಿಮಗೆ ಒಂದು ಪ್ರಶ್ನೆ. ಈಗ ಬಿಜೆಪಿಯಲ್ಲಿ SC/ST ಗಳಿಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಮುಖ ಸ್ಥಾನಗಳು ಸಿಗ್ತಾ ಇದ್ದಾವೆ. ಸೊ ನಿಮಗೆ ಸಿಕ್ಕಿರ್ತಕ್ಕಂಥ ಈ ಸ್ಥಾನವನ್ನ ನೀವು ಎಷ್ಟರ ಮಟ್ಟಿಗೆ ಜವಾಬ್ದಾರಿಯುತವಾಗಿ ನಿಭಾಯಿಸ್ತಾ ಇದ್ದೀರಿ, ಮತ್ತೆ ಅದ್ರದ ಖುಷಿ ಇದೆಯಾ ನಿಮಗೆ? ಖಂಡಿತ ಬಹಳಷ್ಟು ಸ್ಥಾನಮಾನಗಳನ್ನು ಕೊಡ್ತಿದ್ದಾರೆ, ಈಗಲೂ ಕೊಡ್ತಿದ್ದಾರೆ, ಹಿಂದಲೂ ಕೊಡ್ತಿದ್ರು. ಆದರೆ ಸೂಕ್ತ ವ್ಯಕ್ತಿಗೆ ಸೂಕ್ತ ಸ್ಥಾನ. ಹಿಂದೆ ಬಹಳಷ್ಟು ಜನರು ಬಿಜೆಪಿಯಿಂದ ದಲಿತರು ದೂರ ಇರ್ತಿದ್ರು. ಯಾಕೆ ಅಂತಂದ್ರೆ ಕಾಂಗ್ರೆಸ್ಸು ಒಂದು ಅಪಪ್ರಚಾರವನ್ನು ಮಾಡ್ತಿತ್ತು. ಅದು ದಲಿತ ವಿರೋಧಿ ಬಿಜೆಪಿ, ಸಂವಿಧಾನ ವಿರೋಧಿ ಬಿಜೆಪಿ, ಅಂಬೇಡ್ಕರ್ ವಿರೋಧಿ ಬಿಜೆಪಿ ಅಂತ ಹೇಳುವಂಥದ್ದನ್ನೆಲ್ಲ ಮಾಡ್ತಿದ್ರು. ಅಲ್ಲೊಂದು ಗರ್ಭಗುಡಿ ಇದೆ, ಆ ಗರ್ಭಗುಡಿ ಒಳಗಡೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಇಂಥ ಎಲ್ಲ ಅಪಪ್ರಚಾರಗಳನ್ನು ಕಾಂಗ್ರೆಸ್ಸು ಮತ್ತು ಅದರ ನಾಯಕರು ಪದೇ ಪದೇ ಮಾಡ್ತಿದ್ರು. ಈ ಕಾರಣದಿಂದ ದಲಿತ ಸಮುದಾಯದ ಮುಖಂಡರುಗಳು ಯಾರು ಕೂಡ ಬಿಜೆಪಿ ಕಡೆ ಮುಖ ಮಾಡೋದನ್ನ ಕಡಿಮೆ ಮಾಡ್ತಿದ್ರು. ಅಲ್ಲ, ಈಗಲೂ ಅದೊಂದು ಮಾತಿದೆ, ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟು ದಿನ ಧ್ವನಿಯೇ ಎತ್ತಿಲ್ಲದೆ ಇರತಕ್ಕಂಥ ಬಿಜೆಪಿ ಇದಕ್ಕಿದ್ದ ಹಾಗೆ ಈಗ ಅಂಬೇಡ್ಕರ್ ಅವರನ್ನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದೆ ಅನ್ನುವಂಥದ್ದು. ಅಂಬೇಡ್ಕರ್ ಅವರನ್ನ ಕಾಂಗ್ರೆಸ್ನವರು ಪ್ರೀತಿ ಮಾಡಿದ್ರ? ಅಂಬೇಡ್ಕರ್ ಅವರನ್ನ ಸೋಲಿಸಿದವರು ಯಾರು ಚುನಾವಣೆಗಳಲ್ಲಿ? ಕಾಂಗ್ರೆಸ್ಸೇ ಸೋಲಿಸಿತ್ತು. ಅವರಿಗೆ ಎಷ್ಟೊಂದು ಅಪಮಾನ ಮಾಡಿದ್ರು. ಅವರಿಗೆ ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಹೇಳಿದ ಯಾವುದೂ ಕೂಡ ಕೆಲಸಗಳು ನಡೆಯಲಿಲ್ಲ. ಸಂವಿಧಾನ ರಚನೆಯ ಸಂದರ್ಭದಲ್ಲೂ ಕೂಡ ಅವರು 370ನೇ ವಿಧಿಯನ್ನು ವಿರೋಧಿಸಿದರು. ಆದರೂ ಕೂಡ ಅವರನ್ನು ದೂರ ಇಟ್ಟು ಅದನ್ನು ಮಾಡಲಾಯಿತು. ಆ ಕಾರಣಕ್ಕೆ ಅವರು ಆ ಕಾಲದಲ್ಲಿ ಹೇಳಿದ್ರು, ಒಡಲ್ನಲ್ಲಿ ಬೆಂಕಿ ಇಟ್ಟು ಜನ ಜೀವಿಸ್ತಕ್ಕಂಥ ಪರಿಸ್ಥಿತಿಯನ್ನು ನೀವು ಇವತ್ತು ಮಾಡ್ತಾ ಇದ್ದೀರಿ. ಇದನ್ನ ವಾಪಸ್ ತೆಗೆಯುವವರೆಗೆ ಆ ಬೆಂಕಿ ನಿಮ್ಮನ್ನು ಸುಡುತ್ತದೆ ಅಂತ. ಮೋದಿಯವರು ಇವತ್ತು ಅದನ್ನು ತೆಗೆದ ಮೇಲೆ ಇವತ್ತು ದೇಶದಲ್ಲಿ ಶಾಂತ ಚಿತ್ತದಿಂದ ಎಲ್ಲರೂ ಕೂಡ ಜೀವನ ಮಾಡುವಂಗಾಗಿದ್ದಾರೆ. ಅಂದಮೇಲೆ ಈಗ ಪ್ರೀತಿ ಬಂದಿರೋದಲ್ಲ, ಆ ಕಾಲದಿಂದಲೂ ಕೂಡ ಅಂಬೇಡ್ಕರ್ ಎಂದೂ ಕೂಡ ಬಿಜೆಪಿ ಅಥವಾ ಯಾರನ್ನೋ ಅದರ ಸಂಬಂಧ ಇರತಕ್ಕಂಥ ಯಾರನ್ನೋ ವಿರೋಧ ಮಾಡಿದವರು ಅಲ್ಲ. ಅವರು ನಿಜಕ್ಕೂ ವಿರೋಧ ಮಾಡಿದ್ದು ಕಾಂಗ್ರೆಸ್ ಸುಡುವ ಮನೆ ಅಂತ ಹೇಳಿದವರು ಅಂಬೇಡ್ಕರ್ ಅವರು. ಅದಕ್ಕೆ ಇವತ್ತಿನವರೆಗೆ ಕಾಂಗ್ರೆಸ್ ಉತ್ತರ ಕೊಡಕ್ಕಾಗಿದೆಯಾ? ಇಲ್ಲ. ಯಾವತ್ತೂ ಕೂಡ ಅವರನ್ನ ವೋಟ್ ಬ್ಯಾಂಕ್ ಆಗಿ ಆ ಜನಾಂಗಗಳನ್ನ ಬಳಕೆ ಮಾಡ್ತಿದ್ದಾರೆ ಹೊರತು, ಆದರೆ ಆ ಜನಾಂಗಗಳನ್ನ ಇವತ್ತಿಗೂ ಗರೀಬಿ ಹಟಾವೋ ಆಯ್ತಾ, ಇವತ್ತಿಗೂ ಆಗಿಲ್ಲ. ಇನ್ನೂ ಅದೇ ಸ್ಲೋಗನ್ ಇದೆ. ಆದರೆ ಅವರು ಬುದ್ಧಿವಂತರಾದರೆ, ಶಕ್ತಿವಂತರಾದರೆ ಅವರು ನಮ್ಮ ವೋಟ್ ಬ್ಯಾಂಕ್ ಆಗಿ ಉಳಿಯೋದಿಲ್ಲ ಅನ್ನೋದು ಕಾಂಗ್ರೆಸ್ನ ನೀತಿ. ಆ ಕಾರಣದಿಂದ ಇವತ್ತಿಗೂ ಕೂಡ ಅವರನ್ನ ವಂಚನೆ ಮಾಡಿನೇ ಬದುಕ್ತಾ ಇದೆ ಕಾಂಗ್ರೆಸ್. ಆದರೆ ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ಬಿಜೆಪಿ ಮೊದಲಿಂದಲೂ ಕೂಡ ಆ ಜನಾಂಗಗಳು ಅದರಲ್ಲಿ ಇಲ್ಲದೆ ಇರೋದ್ರಿಂದ, ಈಗ ಮುಸಲ್ಮಾನ್ ಜನಾಂಗ ನಮ್ಮಲ್ಲಿ ಬಹಳ ಕಡಿಮೆ. ಈಗ ಯಾವುದಾದ್ರೂ ಒಂದು ಸ್ಥಾನಮಾನ ಕೊಡ್ಬೇಕಂತಂದ್ರೆ ಅದಕ್ಕೆ ಯೋಗ್ಯರು ಸಿಗ್ತಾ ಇಲ್ಲ. ಅಂತ ಪರಿಸ್ಥಿತಿ ಇಲ್ಲಿ ಬಂದ್ರೆ ಅವ್ರಿಗೂ ಕೊಡ್ತೇವೆ ಅಂದ್ರೆ ದಲಿತರಿಗೆ ಈಗ ಯೋಗ್ಯ ಸ್ಥಾನಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು.